ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದ ಬಳಿಯಲ್ಲಿ ಹೊತ್ತಿ ಹೊಡೆದಿದೆ ಕಾರು. ಕಾವೇರಿ ನಿವಾಸದ ಪಕ್ಕದ ಪಾರ್ಕ್ ಮಾಡಲಾಗಿದ್ದಂತಹ ಕಾರು ಧಗಧಗ ಅಂತ ಹೊಡೆದಿದೆ. ಸಿಎಂ ನಿವಾಸ ಕಾವೇರಿಯ ಸುತ್ತ ಆವರಿಸಿಕೊಂಡಿದೆ ದಟ್ಟ ಹೊಗೆ. ಬೆಂಕಿಯನ್ನು ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದ ಬಳಿಯಲ್ಲಿ ಹೊತ್ತಿ ಹೊಡೆದಿದೆ ಕಾರು. ಕಾವೇರಿ ನಿವಾಸದ ಪಕ್ಕ ಪಾರ್ಕಿಂಗ್ ಮಾಡಿದಂತಹ ಕಾರು ಧಗಧಗ ಅಂತ ಹೊತ್ತಿ ಹೊಡೆದಿದೆ. ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗಿದೆ. ಕಾಣಿಸ್ತಾ ಇದೆ ನಿಮಗೂ ಕೂಡ. ಸಿಎಂ ನಿವಾಸ ಕಾವೇರಿ ಸುತ್ತ ಆವರಿಸಿರುವಂತಹ ದಟ್ಟ ಹೊಗೆ. ಬೆಂಕಿಯನ್ನು ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬಹಳಷ್ಟು ಹರಸಾಹಸವನ್ನು ಕೂಡ ಪಟ್ಟರು. ಈ ಕಡೆ ನೋಡಿದ್ರೆ ಕಾವೇರಿ ನಿವಾಸ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ನಿವಾಸ ಆಗಿರುವಂಥದ್ದು ಕಾವೇರಿ ನಿವಾಸ. ಪಕ್ಕದಲ್ಲೇ ಧಗಧಗ ಅಂತ ಹೊತ್ತು ಕೊಡ್ತಿದೆ. ನೋಡಿ ಲೈವ್ ವಿಜುವಲ್ ಮನೆ ಫೈರ್ ಅಂತ ಎಸ್ ನೋಡಿ, ಒಂದು ಕಡೆ ಸಿಎಂ ಅವರ ನಿವಾಸ ಪಕ್ಕದಲ್ಲೇ ಕಾಣಿಸ್ತಾ ಇದೆ. ಆ ಪಕ್ಕದಲ್ಲೇ ನೋಡಿ ಕಾವೇರಿ ನಿವಾಸದ ಪಕ್ಕದಲ್ಲೇ ಪಾರ್ಕಿಂಗ್ ಅನ್ನ ಮಾಡಿದಂತಹ ಕಾರು ಧಗಧಗ ಅಂತ ಹೊತ್ತಿ ಹೊಡೆದಿದೆ. ಸಿಎಂ ನಿವಾಸ ಕಾವೇರಿಯ ಸುತ್ತ ದಟ್ಟ ಹೊಗೆ ಕೂಡ ಆವರಿಸಿಕೊಂಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್ ವೆಂಕಟೇಶ್, ಇದಕ್ಕಿದ್ದ ಹಾಗೆ ಕಾರು ಹೊತ್ತು ಹುರಿಲಿಕ್ಕೆ ಕಾರಣವಾದ್ರು ಏನು? ಯಾರ ಕಾರು ಇದು? ಎಷ್ಟೊತ್ತಿಗಾಗಿದ್ದು? ಎಲ್ಲ ಆಗಿದ್ದು? ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಕುಸುಮ, ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದ ಬಳಿ ಆಗಿರುವಂತಹ ಒಂದು ದುರ್ಘಟನೆ ಇದು. ನಿಂತಿದ್ದ ಕಾರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ ಇಂದ ಏನಾದ್ರು ಈ ಒಂದು ಬೆಂಕಿ ಆಗಿರುವ ಸಾಧ್ಯತೆ ಕೂಡ ಇರುವಂತದ್ದು. ತಕ್ಷಣ ಗಮನಿಸಿದಂತ ಸಿಬ್ಬಂದಿ ಕೂಡ ಬೆಂಕಿ ಆರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹತೋಟಿಗೆ ಬರದಿದ್ದಂತಹ ವೇಳೆಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗೂ ಕೂಡ ಕರೆಯನ್ನ ಮಾಡಿದ್ದಾರೆ. ಆಗ ಅಗ್ನಿಯನ್ನು ಆರಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಸುಮಾರು ಅರ್ಧಕ್ಕೂ ಹೆಚ್ಚು ಗಂಟೆಗಳ ಕಾಲ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದಂತ ವೇಳೆಯಲ್ಲಿ ಬೆಂಕಿಯನ್ನ ಹತೋಟಿಗೆ ತಂದಿದ್ದಾರೆ. ಇಲ್ಲಿ ಸಾಕಷ್ಟು ಜನ ಕೂಡ ಸಿಎಂ ಸಿದ್ದರಾಮಯ್ಯ ನಿವಾಸದ ಕಡೆ ಬರ್ತಾರೆ. ಕಾರಲ್ಲೇ ಹೆಚ್ಚಾಗಿ ಜನ ಬರೋದ್ರಿಂದಾಗಿ ಅಕ್ಕಪಕ್ಕದ ಕಾರುಗಳಿಗೆ ಏನಾದ್ರು ಈ ಒಂದು ಬೆಂಕಿ ಹಾಕಿದ್ರೆ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಆದ್ರೂ ಕೂಡ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಸದ್ಯ ಈ ಕಾರ್ ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬರುವಂತಹ ಕಾರುಗಳಿಗೂ ಕೂಡ ಪ್ರತ್ಯೇಕವಾದಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತೆ. ಸೊ ಆ ಕಡೆಯಾಗಿ ನಿಲ್ಸಿರೋದ್ರಿಂದಾಗಿ ಈ ಒಂದು ಅನಾಹುತ ಆಗಿದೆಯಾ ಅನ್ನೋದನ್ನು ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.